ಸುಮತಿ ಮತ್ತೆ ಪಲ್ಲವಿ ಇಬ್ರು ಅತ್ತೆ ಸೊಸೆ ಆಗಿದ್ರು ಅವರಿಬ್ಬರ ಮಧ್ಯೆ ತಾಯಿ ಮಗಳಷ್ಟೇ ಪ್ರೀತಿ ಇರತ್ತೆ. ಹೀಗೆ ಒಂದು ದಿನ ಪಲ್ಲವಿ ಆರಾಮಾಗಿ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಅತ್ತೆ ಸುಮತಿ ತನಗೆ ಮತ್ತೆ ಸೊಸೆಗೆ ಇಬ್ಬರಿಗೂ ಟೀ ಮಾಡ್ಕೊಂಡು ತಗೊಂಡ್ ಬರ್ತಾಳೆ. ಪಲ್ಲವಿ, ತಗೊಮ್ಮ, ನಿನ್ಗೋಸ್ಕರ ಸ್ಟ್ರಾಂಗ್ ಆಗಿರೋ ಟೀ ಮಾಡ್ಕೊಂಡು ಬಂದಿದ್ದೀನಿ. ನಿನ್ಗೆ ಟಿವಿ ನೋಡ್ತಾ ಇರ್ಬೇಕಿದ್ರೆ ಟೀ ಕುಡಿಯೋದಂದ್ರೆ ತುಂಬಾ ಇಷ್ಟ ಅಲ್ವಾ? ಅಯ್ಯೋ ಅತ್ತೆ, ನೀವ್ ಯಾಕೆ ಮಾಡಕ್ ಹೋದ್ರಿ? ನನ್ಗೊಂದು ಮಾತು ಹೇಳಿದ್ರೆ ನಾನೇ ಮಾಡ್ಬಿಡ್ತಿದ್ನಲ್ಲ, ನಿಮ್ಗೂ ನಾನೇ ಮಾಡ್ಕೊಡ್ತಿದ್ದೆ. ಯಾಕಮ್ಮ, ಈ ಮನೇಲಿ ಕೆಲಸ ಮಾಡೋ ಅಧಿಕಾರ ನಿನಗೆ ಮಾತ್ರನಾ ಇರೋದು? ನನಗೆ ಅಧಿಕಾರ ಇಲ್ವಾ? ಅತ್ತೆ, ನೀವು ನನ್ನ ತಾಯಿ ಇದ್ದ ಹಾಗೆ. ನಾನು ಹೀಗೆ ನನ್ನ ತಾಯಿ ಹತ್ರ ಕೆಲಸ ಮಾಡ್ಸಕ್ಕಾಗತ್ತೆ ನೀವೇ ಹೇಳಿ? ನಾನು ನಿನ್ನ ತಾಯಿ ಇದ್ದ ಹಾಗೆ ಅಂದಮೇಲೆ ತಾಯಿ ಆದವಳು ಮಗಳಿಗೋಸ್ಕರ ಇಷ್ಟು ಮಾಡಬಾರ್ದಾ ಹೇಳು? ಸರಿ ಸರಿ, ನೀನೇನೀಗ ಟೀ ಕುಡಿತೀಯೋ ಹೀಗೆ ಮಾತಾಡ್ತಾ ಇರ್ತೀಯೋ? ಮೊದಲು ಟೀ ಕುಡಿ, ತಣ್ಣಗಾಗಿ ಹೋಗುತ್ತೆ ಆಮೇಲೆ. ಸರಿ ಕೊಡಿ ಅತ್ತೆ. ಅತ್ತೆ ಸೊಸೆ ಇಬ್ರು ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡು ಟೀ ಕುಡಿತಾರೆ. ಸಾಯಂಕಾಲ ಸುಮತಿ ತನ್ನ ರೂಮಲ್ಲಿ ಕೂತ್ಕೊಂಡು ಮಗಳು ಸೀಮಾ ಜೊತೆ ಮಾತಾಡ್ತಾ ಇರ್ತಾಳೆ. ನೋಡು ಮಗಳೇ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದು ಸರ್ವೇ ಸಾಮಾನ್ಯ. ಹಾಗಂತ ನಾನು ಯಾರ ಜೊತೆನೂ ಮಾತಾಡೋದೇ ಇಲ್ಲ ಅಂತ ಅಂದ್ರೆ ಹೇಗೆ ಹೇಳು? ಅಮ್ಮ, ನೀನು ಯಾವಾಗ ನೋಡಿದ್ರು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತೀಯ, ನನಗೆ ಬುದ್ಧಿ ಹೇಳಕ್ ಬರ್ತೀಯ? ನಿನ್ನ ಪ್ರಕಾರ ಯಾವಾಗಲೂ ನಂದೇ ತಪ್ಪಿರುತ್ತೆ ಅಂತನಾ? ಅದು ಹಾಗಲ್ಲ ಮಗಳೇ, ನಾನು ಏನು ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೋ. ಸುಮತಿ ಮಗಳ ಜೊತೆ ಮಾತಾಡ್ತಾನೆ ಇರ್ತಾಳೆ. ಅಷ್ಟೊತ್ತಿಗಲ್ಲಿಗೆ ಪಲ್ಲವಿ ಅತ್ತೆ ಹತ್ರ ಅಡುಗೆಗೆ ಏನು ಮಾಡಬೇಕು ಅಂತ ಕೇಳಕ್ಕೆ ಅಂತ ಬರ್ತಾಳೆ. ಓ, ಅತ್ತೆ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸರಿ, ನಾನು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ, ಆಮೇಲೆ ಕೇಳ್ತೀನಿ. ಸರಿ ನಮ್ಮ ಸೀಮಾ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾಗೆ ಮಗಳೇ, ನಿನ್ನ ಅತ್ತೆ ಮೇಲೆ ತುಂಬ ದಿನವರೆಗೂ ಅದೇ ಕೋಪನ ಚಾಚ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಬೇಡ. ಯಾಕಂದ್ರೆ ಅತ್ತೆನೂ ತಾಯಿ ಇದ್ದ ಹಾಗೆ ಅಲ್ವಾ? ನೀನು ನನ್ನ ಬಗ್ಗೆ ಹೇಗೆ ಪ್ರೀತಿ ಕಾಳಜಿ ತೋರಿಸ್ತೀಯೋ ಅದೇ ರೀತಿ ನಿಮ್ಮ ಅತ್ತೆ ಮೇಲೂ ಪ್ರೀತಿ ಕಾಳಜಿ ತೋರಿಸ್ಬೇಕು. ಅತ್ತೆ, ಸೀಮಾ ಜೊತೆ ಮಾತಾಡ್ತಾ ಇದ್ರಾ? ಹೂನಮ್ಮ, ಅವಳ ಹತ್ರನೇ ಮಾತಾಡ್ತಾ ಇದ್ದೆ. ಹೌದು, ನೀನು ಯಾಕೆ ಏನೋ ಕೇಳಬೇಕು ಅಂತ ಬಂದವಳು ಹಾಗೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಏನಿಲ್ಲ ಅತ್ತೆ, ನಾನು ಯಾಕೆ ಬಂದೆ ಅಂದರೆ ರಾತ್ರಿ ಊಟಕ್ಕೆ ಅಡುಗೆ ಏನು ಮಾಡಲಿ ಅಂತ ಕೇಳೋಣ ಅಂತ ಬಂದೆ. ಅಷ್ಟೊತ್ತಿಗೆ ನೀವು ಫೋನಲ್ಲಿ ಮಾತಾಡ್ತಾ ಇದ್ರಾ, ಹಾಗಾಗಿ ನೀವು ಮಾತಾಡೆಲ್ಲ ಆದ್ಮೇಲೆ ಕೇಳೋಣ ಅಂತ ಹಾಗೆ ಕೂತ್ಕೊಂಡೆ. ಒಳ್ಳೆ ಹುಡುಗಿ ಕಣೆ ನೀನು. ನಾನು ಫೋನಲ್ಲಿ ಮಾತಾಡ್ತಾ ಇದ್ರೆ ಏನಾಯ್ತು? ನಾನೇನು ಗನ್ನಂದಾರಿ ಕೆಲಸ ಮಾಡ್ತಿರ್ತೀನ? ನಾನು ಏನೇ ಕೆಲಸ ಮಾಡ್ತಾ ಇರಲಿ, ಯಾರ ಜೊತೆನೇ ಮಾತಾಡ್ತಾ ಇರಲಿ, ನೀನು ಏನೇ ಕೇಳೋದಿದ್ರು ಮಧ್ಯದಲ್ಲಿ ಬಂದು ನೀನು ಆರಾಮಾಗಿ ನನ್ನ ಹತ್ರ ಕೇಳ್ಬೋದು. ಅತ್ತೆ ಫ್ರೀ ಇದ್ದಾರೋ ಇಲ್ವೋ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಹೇಗೆ ಕೇಳೋದೋ ಏನೋ, ಏನು ಅನ್ಕೋತಾರೋ ಏನೋ, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಸರಿ ಆಯ್ತತ್ತೆ. ಸರಿ ಅತ್ತೆ, ಈಗಾಗಲೇ 7 ಗಂಟೆ ಆಗ್ಬಿಟ್ಟಿದೆ. ನೀವು ಬೇಗ ನನಗೆ ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡಲಿ ಅಂತ ಹೇಳ್ಬಿಡಿ. ನಾನು ಹೋಗಿ ಪಟ ಪಟ ಅಂತ ಅಡುಗೆ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ನಿಮ್ಮ ಮಗನಿಗೆ ರಾತ್ರಿ ಊಟ ಮಾತ್ರ ಬೇಗ ರೆಡಿ ಆಗಿಬಿಡ್ಬೇಕು. ಹೌದೌದು, ಏನು ಮಾಡ್ತೀಯಾ? ಸರಿ, ಇವತ್ತು ಪಲಾವ್ ಮಾಡಿಬಿಡಮ್ಮ. ದಿನ ಅನ್ನ ಸಾರು ತಿಂದು ಬೇಜಾರಾಗ್ಬಿಟ್ಟಿದೆ. ಸರಿ ಅತ್ತೆ, ರಾತ್ರಿ ಊಟಕ್ಕೆ ಪಲಾವ್ ತುಂಬ ಚೆನ್ನಾಗಿರುತ್ತೆ, ಅದನ್ನೇ ಮಾಡ್ತೀನಿ. ಒಂದಿನ ಸಂಜೆ ಮಳೆ ಬರ್ತಾ ಇರುತ್ತೆ. ಪಲ್ಲವಿ ಗಂಡ ಮತ್ತೆ ಅತ್ತೆ ಸುಮತಿ 3 ಜನ ಕೂತ್ಕೊಂಡು ಪಕೋಡ ಮತ್ತೆ ಟೀನ ಎಂಜಾಯ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಯಾರೋ ಬಂದು ಅವ್ರ ಮನೆ ಕಾಲಿಂಗ್ ಬೆಲ್ ಒತ್ತುತ್ತಾರೆ. ಇಷ್ಟೊತ್ತಲ್ಲಿ ಅದು ಈ ಮಳೆಯಲ್ಲಿ ಯಾರು ಬಂದಿರ್ಬೋದು? ಇರಿಯತ್ತೆ, ಯಾರು ಬಂದಿರೋದು ಅಂತ ನಾನು ಹೋಗಿ ನೋಡಿ ಬರ್ತೀನಿ. ಪಲ್ಲವಿ ಹೋಗಿ ಬಾಗ್ಲು ತೆಗೆದು ನೋಡಿದಾಗ ಎದುರಿಗೆ ನಾದಿನಿ ಸೀಮಾ ಕಣ್ಣೀರ್ ಹಾಕ್ತಾ ಬಾಗ್ಲಲ್ಲಿ ನಿಂತಿರ್ತಾಳೆ. ಅರೆ ಸೀಮಾ, ಅತ್ತಿಗೆ. ಸೀಮಾ, ಯಾಕೆ, ಏನಾಯ್ತು? ಯಾಕೆ ಈ ಥರ ಆಡ್ತಾ ಇದೆಯಾ? ಸರಿ ಸರಿ ಬಾ, ಮೊದಲು ಒಳಗಡೆ ಬಾ ನೀನು. ಪಲ್ಲವಿ ಸೀಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ತನ್ನ ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಸುಮತಿ ಕೇಳ್ತಾಳೆ, ಸೀಮಾ ಏನಾಯ್ತಮ್ಮ? ಈ ಥರ ಮಳೆಯಲ್ಲಿ ನೆನ್ಕೊಂಡು ಏನಾಯ್ತು ಹೇಳು? ಹೌದಮ್ಮ, ನಾನಿಲ್ಲಿಗೆ ಬರಲೇಬೇಕಾಗಿರೋ ಪರಿಸ್ಥಿತಿ ಬಂತು. ಅದಕ್ಕೆ ಮಳೆ ಏನು ನೋಡದೆ ಬಂದ್ಬಿಟ್ಟೆ. ನಿಮ್ಗೆ ಯಾರಿಗೂ ನಾನಲ್ಲಿ ಹೇಗಿದ್ದೀನಿ ಏನು ಎತ್ತ ಅನ್ನೋ ಕಾಳಜಿ ಅಂತೂ ಇಲ್ಲ. ಅದಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಏನು, ನಮಗೆ ನಿನ್ನ ಬಗ್ಗೆ ಕಾಳಜಿ ಇಲ್ವಾ? ಏನು ಮಾತಾಡ್ತಿದ್ಯಾ ಸೀಮಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ಹೌದು ಸೀಮಾ, ಏನಾಯ್ತು ಅಂತ ಮೊದಲು ಹೇಳು. ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಆ ಮನೇಲಿ ದಿನ ಎಲ್ಲರೂ ನನ್ನ ಜೊತೆ ಜಗಳ ಮಾಡ್ತಾರೆ. ಒಂದಿನನೂ ನೆಮ್ಮದಿ ಅನ್ನೋದಿಲ್ಲ. ಒಳ್ಳೆ ಮನೆ ಕೆಲಸದವಳಿಗಿನ ಕಡೆಯಾಗಿ ನನ್ನ ಹತ್ರ ಮನೆ ಎಲ್ಲಾ ಕೆಲಸನೂ ಮಾಡಿಸ್ತಾರೆ. ನಾನು ಎಲ್ಲ ಸಹಿಸ್ಕೊಂಡು ಹೋಗ್ತಾನೆ ಇದ್ದೆ. ಆದ್ರೆ ಇವತ್ತು ನಾನು ಒಂದ್ ಕಡೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಬಂದ್ರೆ ನಮ್ಮತ್ತೆ ನನ್ನ ಗಂಡ ಎಲ್ಲರೂ ಸೇರ್ಕೊಂಡು ಒಂದ್ ಕಡೆಯಿಂದ ನಾನು ಕ್ಲೀನ್ ಮಾಡಿರೋದನ್ನೆಲ್ಲ ಗಲೀಜ್ ಮಾಡ್ತಾ ಬರ್ತಾ ಇದ್ರು. ನಾನು ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ
ನಾವು ಹೇಳೋ ಕೆಲಸ ಮಾಡ್ಕೊಂಡು ಈ ಮನೇಲಿ ಇರೋದಾದ್ರೆ ಇರು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರು ಅಂತ ಅಂದ್ರು. ಈಗ ನೀನೇ ಹೇಳಣ್ಣ, ನೀನೇ ಹೇಳಮ್ಮ. ಈ ಮಾತನ್ನ ಕೇಳಿಸ್ಕೊಂಡ್ಮೇಲೂ ನಾನಲ್ಲಿ ಹೇಗಿರ್ಲಿ? ಅಷ್ಟು ಕಷ್ಟ ಹಿಂಸೆ ಸಹಿಸ್ಕೊಂಡು ನಾನು ಆ ಮನೇಲಿ ಹೇಗಿರ್ಲಿ? ಅದಕ್ಕೆ ನನ್ನಿಂದ ಇದ್ಯಾವುದನ್ನು ತಡ್ಕೊಳಕ್ಕಾಗದೆ ಮನೆಯಿಂದ ಹೊರಟು ಬಂದ್ಬಿಟ್ಟೆ. ಅವ್ರಾಗೆ ಏನಾದರೂ ನನ್ನನ್ನು ಕರ್ಕೊಂಡು ಹೋದ್ರೆ, ನನ್ನನ್ನು ಕರೆದ್ರೆ ಅಷ್ಟೇ ನಾನು ಹೋಗ್ತೀನಿ, ಇಲ್ಲಾಂದ್ರೆ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅವ್ರು ನಡ್ಕೊಂಡಿರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಸ್ವಲ್ಪ ಮಳೆ ಕಡಿಮೆ ಆಗಲಿ, ನಾನೇ ಹೋಗಿ ನಿನ್ನ ಗಂಡನ ಮನೆಯವ್ರ ಹತ್ರ ಮಾತಾಡ್ತೀನಿ. ಬೇಡಣ್ಣ, ನೀನೀಗ ಹೋಗಿ ಏನೂ ಮಾತಾಡಬೇಡ. ನಾನು ನೋಡ್ತೀನಿ ಅವ್ರು ಯಾವಾಗ ನನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತಾರೆ ಅಂತ. ಬರ್ತಾರೋ ಇಲ್ವೋ ಅದನ್ನು ನಾನು ಪರೀಕ್ಷೆ ಮಾಡಬೇಕು ಅಂತ ಇದ್ದೀನಿ. ಸೀಮಾ ಮಾತು ಕೇಳಿ ಯಾರೂ ಏನೂ ಹೇಳಲ್ಲ. ಸೀಮಾ ಈಗ ತವ್ರ ಮನೇಲೇ ಇರೋಕೆ ಶುರು ಮಾಡ್ತಾಳೆ. ಹೀಗೆ ಸಮಯ ಕಳೀತಾ ಇರತ್ತೆ. ಒಂದಿನ ಸುಮತಿ ತನ್ನ ಕಾಲಿಗೆ ನೋವಿನ ಎಣ್ಣೆ ಹಚ್ಕೋತಾ ಇರ್ತಾಳೆ. ಆಗ ಅಲ್ಲಿಗೆ ಸೀಮಾ ಬರ್ತಾಳೆ. ಓಹೋ, ಅಮ್ಮ ಕಾಲಿಗೆ ನೋವಿನ ಎಣ್ಣೆ ಹಚ್ಕೋತಾ ಇದ್ದಾಳೆ. ಇದೇ ಒಳ್ಳೆ ಸಮಯ ಅವಳು ಕಿವಿ ಊದಕ್ಕೆ. ಅಮ್ಮ, ನೀನಿದು ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀಯಾ ಅಂದ್ರೆ ಏನೇ? ಕಾಲಿಗೆ ನೋವಿನ ಎಣ್ಣೆ ಹಚ್ಕೋತಾ ಇದ್ದೀನಿ. ನೀನ್ ನೋವಿನ ಎಣ್ಣೆ ಹಚ್ಕೋತಾ ಇದೀಯಾ ಅನ್ನೋದು ನನಗೂ ಗೊತ್ತು. ನಾನ್ ಕೇಳ್ತಾ ಇರೋದು, ಅತ್ತಿಗೆ ಯಾಕೆ ನಿನಗೆ ಇದನ್ನೆಲ್ಲ ಮಾಡ್ತಾ ಇಲ್ಲ? ಅವ್ರು ಎಲ್ಲಿ ಹೋಗಿದ್ದಾರೆ? ಅಲ್ಲಮ್ಮ, ಮನೇಲಿ ನಿನಗೆ ಸೊಸೆ ಇದ್ದಾಳೆ ತಾನೆ, ಅವ್ರ ಹತ್ರ ಇದನ್ನೆಲ್ಲ ನೀನ್ ಮಾಡಿಸ್ಕೋಬೇಕು ತಾನೆ. ಸೊಸೆ ಮನೇಲಿದ್ದು ಅತ್ತೆಗೆ ಈ ತರ ಪರಿಸ್ಥಿತಿ ಅಂದ್ರೆ ನನಗೆ ಯಾಕೋ ಇದು ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ. ಏನಮ್ಮ ಸೀಮಾ, ಈಗ ನನಗೆ ಅಂಥದ್ದು ಏನಾಗಿದೆ ಅಂತ ನೀನು ಇಷ್ಟೊಂದು ಮಾತಾಡ್ತಿದ್ಯಾ? ನನ್ನ ಸೊಸೆ ನಾನು ಏನೇ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ನಾನು ಹೋಗಿ ನನ್ನ ಕಾಲಿಗೆ ಎಣ್ಣೆ ಹಚ್ಕೊಡು ಅಂದರೆ ಅವಳು ಎಷ್ಟೇ ಬ್ಯುಸಿ ಇದ್ರೂ ಮಧ್ಯದಲ್ಲೇ ಬಿಟ್ಟು ಬಂದು ನನ್ನ ಕಾಲಿಗೆ ಎಣ್ಣೆ ಹಚ್ತಾಳೆ. ಪಾಪ ಅವಳು ಮಾಡ್ತಾಳೆ ಅಂತ ನಾನು ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತಾ ಹೇಳು? ಅವಳು ಏನು ಆರಾಮಾಗಿ ಕೂತಿರ್ತಾಳ? ಮನೇಲಿ ಸಾವಿರ ಕೆಲಸ ಇರುತ್ತೆ, ಯಾವಾಗಲೂ ಬ್ಯುಸಿಯಾಗಿರ್ತಾಳೆ ಪಾಪ. ಅದ್ರ ಮಧ್ಯೆ ನಾನು ಹೋಗಿ ನನ್ನ ಕಾಲಿಗೆ ಎಣ್ಣೆ ಹಚ್ಚು ಅಂತ ಹೇಳೋಕ್ಕಾಗತ್ತಾ? ನಾನೀಗ ಏನು ಗನಂಧಾರಿ ಕೆಲಸ ಮಾಡಿದ್ದೀನಿ, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡವಳು ಹಾಗೆ ಕಾಲಿಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಅಷ್ಟೇ. ಏನು ನನ್ನ ಕೈ ಸೌದೋಗ್ಬಿಡುತ್ತಾ ಹೇಳು? ಅಮ್ಮ, ನನ್ನ ಹತ್ರನೇ ಹೇಳ್ತೀಯಲ್ಲ, ನಿನ್ನ ಸೊಸೆ ಒಬ್ಳೇ ಅಲ್ಲಮ್ಮ, ನಾನು ಮದುವೆ ಆದವಳು ಇಲ್ಲಿದ್ದೀನಿ. ನನಗೂ ಗೊತ್ತು ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ. ನೀನು ಯಾಕೋ ಅತ್ತಿಗೆನ ತುಂಬಾ ತಲೆ ಮೇಲೆ ಕೂರಿಸ್ಕೊಳ್ತಾ ಇದೀಯಾ ಅಂತ ನನಗನ್ಸುತ್ತೆ. ನಾನು ಗಮನಿಸಿದ್ದೀನಿ, ಅತ್ತಿಗೆ ಯಾವಾಗ ನೋಡಿದ್ರು ಸಣ್ಣ ಪುಟ್ಟ ಕೆಲಸದಲ್ಲೇ ತಾನು ತುಂಬ ಬ್ಯುಸಿಯಾಗಿದ್ದೀನಿ ಅನ್ನೋ ಥರ ತೋರಿಸ್ಕೊಳ್ತಾರೆ. ಆಮೇಲೆ ತಾನೇನೋ ಭಾರಿ ಒಬ್ಳೆ ಇಡೀ ಮನೆ ಕೆಲಸ ಮಾಡಿಬಿಟ್ಟೆ ಅನ್ನೋ ಥರ ಪೋಸ್ ಕೊಡ್ತಾರೆ. ನನಗೇನಮ್ಮ, ನಿನಗೂ ನಿನ್ನ ಸೊಸೆಗೂ ಬಿಟ್ಟಿದ್ದು, ಏನಾದರೂ ಮಾಡ್ಕೊಳ್ಳಿ. ನಾನೇನಾದರೂ ಹೇಳಕ್ಕೆ ಬಂದರೆ ಆಮೇಲೆ ನೀನು ನಂದೇ ತಪ್ಪು ಅಂತೀಯ. ಏನಾದರೂ ಮಾಡ್ಕೊಳ್ಳಿ. ಸೀಮಾ ತನ್ನ ಕೆಲಸನ ಮುಗಿಸಿ ಅಲ್ಲಿಂದ ತನ್ನ ರೂಮಿಗೆ ಹೋಗ್ತಾಳೆ. ಅತ್ತಿಗೆ, ನೀವೇನೋ ಈ ಮನೆಗೆ ನೀವೇ ಯಜಮಾನಿ, ಮಹಾರಾಣಿ ಅನ್ನೋ ಥರ ಮೆರೀತಾ ಇದ್ದೀರಲ್ಲ, ಇನ್ಮೇಲೆ ಅದೆಲ್ಲ ಆಗಲ್ಲ. ಯಾಕಂದ್ರೆ ಈಗ ಈ ಮನೇಲಿ ನಿಮ್ಮ ನಾದಿನಿ ಬಂದಿದ್ದಾಳೆ. ಸೀಮಾ ಪಲ್ಲವಿ ಮತ್ತೆ ಸುಮತಿ ಮಧ್ಯೆ ಇರೋ ಪ್ರೀತಿ ವಿಶ್ವಾಸನ ನೋಡಿ ಸಹಿಸ್ತಾ ಇರಲ್ಲ, ಹೊಟ್ಟೆ ಉರ್ಕೋತಾ ಇರ್ತಾಳೆ. ಹಾಗಾಗಿ ಅವಳು ತನ್ನ ತಾಯಿ ಮತ್ತೆ ಅತ್ತಿಗೆ ಮಧ್ಯೆ ಬಿರುಕು ಮೂಡಿಸೋ ಪ್ರಯತ್ನ ಮಾಡೋಕೆ ಶುರು ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಸೀಮಾ ತನ್ನ ತಾಯಿ ತಲೆಯಲ್ಲಿ ಅತ್ತಿಗೆ ವಿರುದ್ಧ ಬೇಡದೆ ಇರೋದನ್ನೆಲ್ಲ ತುಂಬ್ತಾ ಹೋಗ್ತಾಳೆ. ಒಂದಿನ ಪಲ್ಲವಿ ಅಡುಗೆ ಎಲ್ಲ ಮಾಡಿಟ್ಟು ಏನೋ ಕೆಲಸ ಅಂತ ತನ್ನ ರೂಮಿಗೆ ಹೋಗ್ತಾಳೆ. ಅವಳು ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆಯಿಂದ ಸೀಮಾ ಬಂದು ಅವಳು ಮಾಡಿಟ್ಟಿದ್ದ ಅಡುಗೆ ರುಚಿನೆಲ್ಲ ಹಾಳು ಮಾಡ್ತಾಳೆ. ಎಲ್ಲರೂ ಒಟ್ಟಿಗೆ ಊಟ ಕೂತಾಗ ಆ ಅಡುಗೆ ರುಚಿ ನೋಡಿ ಅತ್ತೆ ಸುಮತಿಗೆ ತುಂಬಾನೇ ಕೋಪ ಬರುತ್ತೆ. ಏನೇ ಪಲ್ಲವಿ ಇದು, ಅಡುಗೆ ಇಷ್ಟು ಕೆಟ್ಟದಾಗ ಮಾಡಿದ್ಯಾ? ಇದನ್ನೇ ಮನುಷ್ಯ ಅದನ್ನ ಬಾಯಲ್ಲಿಡಕ್ಕಾಗತ್ತಾ? ಅಡುಗೆ ಮಾಡ್ಬೇಕಿದ್ರೆ ಗಮನ ಎಲ್ಲಿಟ್ಕೊಂಡು ಮಾಡ್ತಾ ಇರ್ತೀಯ? ಅಷ್ಟೊಂದು ಹರಿಬರಿನಲ್ಲಿ ಹೆಂಗ್ ಬೇಕಂಗೆ ಅಡುಗೆ ಮಾಡಕ್ಕೆ ಅಂಥ ಗನಂದಾರಿ ಕೆಲಸ ಏನಿರುತ್ತೆ ನಿನಗೆ ಈ ಮನೇಲಿ? ಇರೋ ಒಂದೆರಡು ಸಣ್ಣ ಪುಟ್ಟ ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ ನಿನಗೆ. ನೋಡೋ, ನಿನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಒಬ್ಳೆ ಎಲ್ಲ ಕೆಲಸನೂ ಮಾಡ್ಕೋತೀನಿ. ಅದನ್ನ ಬಿಟ್ಟು ಈ ಥರ ಅಡುಗೆನ ಹೆಂಗ್ ಬೇಕಂಗೆ ಮಾಡಿ ಮನೇಲೆಲ್ಲರೂ ಉಪವಾಸ ಇರೋ ಥರ ಮಾಡಬೇಡ. ಸುಮತಿ ಮೊದಲನೇ ಸಲ ಪಲ್ಲವಿ ಜೊತೆ ಈ ಥರ ಮಾತಾಡಿರ್ತಾಳೆ. ಇದರಿಂದ ಪಲ್ಲವಿಗೆ ತುಂಬಾನೇ ಬೇಸರ ಆಗುತ್ತೆ. ಸಮಯ ಹೀಗೆ ಕಳೀತಾ ಹೋಗುತ್ತೆ. ಸಮಯ ಜೊತೆ ಜೊತೆಗೆ ಅತ್ತೆ ಸುಮತಿ ಪಲ್ಲವಿ ಜೊತೆ ನಡ್ಕೊಳ್ಳೋ ರೀತಿನೂ ಬದಲಾಗ್ತಾ ಹೋಗುತ್ತೆ. ಅತ್ತೆಲಾಗ್ತಾ ಇರೋ ಇಂಥ ಬದಲಾವಣೆನ ನೋಡಿ ಇದು ಯಾರಿಂದ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಪಲ್ಲವಿಗೆ ತುಂಬಾ ಸಮಯ ಏನು ಹಿಡಿಯೋದಿಲ್ಲ. ಇದೆಲ್ಲ ಮಾಡ್ತಾ ಇರೋದು ತನ್ನ ನಾದಿನಿ ಸೀಮಾ ಅಂತ ಗೊತ್ತಿದ್ದು ಪಲ್ಲವಿ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಹೀಗಿರ್ಬೇಕಿದ್ರೆ ಒಂದು ದಿನ ಬೆಳಗ್ಗೆ, ಅಯ್ಯೋ ದೇವ್ರೆ, ನಾನು ಹೇಳೋದು ಬೇರೆ ಲೇಟ್ ಆಗೋಯ್ತು, ಇನ್ನು ತಿಂಡಿ ಬೇರೆ ಮಾಡಬೇಕು, ಇವ್ರಿಗೆ ಆಫೀಸಿಗೆ ಹೊತ್ತಾಗ್ತಾ ಇದೆ, ಏನು ಮಾಡಲಿ? ನನಗೆ ಒಳಗಡೆ ಬೇರೆ ಕೆಲಸನೂ ಇದೆ. ಒಂದು ಕೆಲಸ ಮಾಡ್ತೀನಿ, ಸೀಮಾನ್ ಕರೆದು ಒಂದು ಸ್ವಲ್ಪ ಚಿತ್ರಾನ್ನಕ್ಕೆ ಬೇಕಾಗಿರೋ ನೀರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಕೊಡು ಅಂತ ಹೇಳ್ತೀನಿ. ಸೀಮಾ, ಸೀಮಾ, ಒಂದು ಸ್ವಲ್ಪ ಅಡುಗೆ ಮನೆಗೆ ಬರ್ತೀಯಾ? ಏನೋ ಏನಾಯ್ತು? ಯಾಕೆ ಈ ಥರ ಬೆಳಗ್ಗೆ ಬೆಳಗ್ಗೆ ಕೂಕೋತಾ ಇದ್ದೀರಾ?
ಅದು ಸೀಮಾ, ನನಗೊಂದು ಸ್ವಲ್ಪ ಒಳಗಡೆ ಬೇರೆ ಕೆಲಸ ಇದೆ, ನಾನು ಹೋಗೋದನ್ನು ಮಾಡಿ ಬರ್ತೀನಿ. ಅಷ್ಟರಲ್ಲಿ ನೀನೊಂದು ಸ್ವಲ್ಪ ಚಿತ್ರಾನ್ನಕ್ಕೆ ಬೇಕಾಗಿರೋ ಈರುಳ್ಳಿ ಟೊಮೊಟೊ ಹಸಿಮೆಣಸು ಹೆಚ್ಚಿಟ್ಬಿಡ್ತೀಯಾ? ಹೊತ್ತಾಗ್ಬಿಟ್ಟಿದೆ, ನಿಮ್ಮ ಅಣ್ಣಂಗೆ ಆಫೀಸಿಗೂ ಲೇಟ್ ಆಯಿತು. ಹಾಗಾಗಿ ಏನು, ನಾನು ಕೆಲಸ ಮಾಡಬೇಕಾ? ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ? ಈ ಮನೆ ಕೆಲಸದವಳ ಥರ ಕಾಣ್ತಾ ಇದ್ದೀನಾ? ನಮ್ಮ ಅಣ್ಣ ನಿಮ್ಮನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದಿರೋದು ಯಾಕೆ? ನೀವು ಆರಾಮಾಗಿ ಮಹಾರಾಣಿ ಥರ ಕೂತಿರ್ಲಿ ಅಂತನಾ? ಏನು ಸೀಮಾ ಹೀಗೆ ಮಾತಾಡ್ತಾ ಇದೆಯಾ? ಇವತ್ತು ನಾನೊಂದು ಸ್ವಲ್ಪ ಹೇಳೋದು ಲೇಟ್ ಆಯಿತು, ಹಾಗಾಗಿ ತಿಂಡಿ ಮಾಡೋಕ್ಕೂ ತಡ ಆಗ್ತಾ ಇದೆ. ನಿಮ್ಮ ಅಣ್ಣಂಗೆ ಬೇರೆ ಆಫೀಸಿಗೆ ಹೊತ್ತಾಯಿತು, ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಕೊಡು ಅಂತ ಹೇಳಿದೆ. ನೀನೊಂದು ಸ್ವಲ್ಪ ನನಗೆ ಸಹಾಯ ಮಾಡಿದ್ರೆ ಕೆಲಸ ಬೇಗ ಆಗುತ್ತಲ್ವಾ? ಸೀಮಾ ಅತ್ತಿಗೆಗೆ ತಿರುಗಿ ಇನ್ನೇನೋ ಹೇಳಬೇಕು ಅನ್ನೋಷ್ಟೊತ್ತಿಗೆ ಅವಳ ಗಮನ ಅಲ್ಲೇ ಬರ್ತಾ ಇದ್ದಂತ ತನ್ನ ತಾಯಿ ಕಡೆ ಹೋಗುತ್ತೆ. ಹಾಗಾಗಿ ಅವಳು ತಕ್ಷಣ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾಳೆ. ಏನತ್ತಿಗೆ, ನಾನೇನು ಇಲ್ಲಿಗೆ ಪರ್ಮನೆಂಟ್ ಆಗಿರಕ್ಕೆ ಬಂದಿದ್ದೀನ? ಏನೋ ಒಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ಅದರಲ್ಲೂ ನಾನು ನನ್ನ ಗಂಡನ ಮನೇಲಿ ನೊಂದು ಬೆಂದು ಬಂದಿದ್ದೀನಿ. ಅಂಥದ್ರಲ್ಲಿ ನೀವು ನನ್ನ ಹತ್ರ ಈ ಥರ ಕೆಲಸ ಮಾಡಿಸ್ತೀರಲ್ಲ. ಸೀಮಾ, ಏನಾಯ್ತಮ್ಮ? ಬೆಳಿಗ್ಗೆ ಬೆಳಿಗ್ಗೆ ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೀಯಾ? ಅಂಥದ್ದು ಏನಾಯ್ತು? ಅಲ್ಲಮ್ಮ, ಬೇಜಾರು ಮಾಡ್ಕೊಳ್ದೆ ಇನ್ನೇನು ತಾನೇ ಮಾಡಲಿ ಹೇಳು. ಏನೋ ನಾನಿಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. ಆದರೆ ಅದಕ್ಕೆ ನನ್ನನ್ನು ಸ್ವಲ್ಪ ಹೊತ್ತು ಆರಾಮಾಗಿರಕ್ಕೆ ಬಿಡಲ್ಲ. ಆ ನಮ್ಮನೆ ಕೆಲಸ ಮಾಡಿಸ್ತಾರೆ. ಇವತ್ತು ನನಗೆ ಬೆಳಿಗ್ಗೆ ಎದ್ದಾಗಿಂದ ಸಿಕ್ಕಾಪಟ್ಟೆ ತಲೆನೋವು. ಅಂಥದ್ರಲ್ಲಿ ಅತ್ತಿಗೆ ಅವರಿಗೆ ತಿಂಡಿ ಮಾಡಕ್ಕೆ ಸಹಾಯ ಮಾಡ್ಬಾ ಅಂತ ಕರೆದ್ರು. ಇಲ್ಲ ಅತ್ತಿಗೆ, ನನಗೆ ತುಂಬ ತಲೆನೋವ್ತಾ ಇದೆ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡು ಅದಕ್ಕೆ ಮುಖ ಹೇಗೆ ಮಾಡ್ಕೊಂಡಿದ್ದಾರೆ, ನನಗೆ ಹೇಗೆ ಬೈತಾ ಇದ್ದಾರೆ ಅಂತ. ಸೀಮಾ, ಇದು ಏನು ಹೇಳ್ತಾ ಇದೀಯ ನೀನು? ನಾನು ನಿನಗೆ ಏನು ಬೈದಿದ್ದೀನಿ? ನಿನ್ನ ಹತ್ರ ನಾನು ಎಲ್ಲ ಅಷ್ಟೊಂದು ಕೆಲಸ ಮಾಡಿಸ್ತೀನಿ? ಏನೋ ಇವತ್ತೊಂದು ಸ್ವಲ್ಪ ತಡ ಆಗಿದ್ದಕ್ಕೆ ತಿಂಡಿ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕರೆದೆ. ನಿನಗೆ ತಲೆನೋವಿರೋದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅದನ್ನು ನಿನಗೆ ಹೇಳ್ತಿರ್ಲಿಲ್ಲ. ಸರಿ ಸರಿ, ಇಬ್ಬರು ಜಗಳ ಮಾಡಬೇಡಿ. ಸೀಮಾ, ನೀನು ಹೋಗು, ನಿನ್ನ ರೂಮಿಗೆ ಹೋಗಿ ನೀನು ರೆಸ್ಟ್ ಮಾಡು. ಪಲ್ಲವಿ, ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪಾಪ ಆ ಹುಡುಗಿ ಏನೋ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಗೆ ಬಂದಿದ್ದಾಳೆ, ಅದು ಸಾಕಷ್ಟು ನೊಂದು ಬಂದಿದ್ದಾಳೆ. ಅಂಥದ್ರಲ್ಲಿ ನೀನು ಅವಳನ್ನ ಹೇಗೆ ನೋಡ್ಕೋಬೇಕು? ಅದನ್ನ ಬಿಟ್ಬಿಟ್ಟು ಅವಳ ಹತ್ರನೇ ಮನೆ ಕೆಲಸ ಎಲ್ಲ ಮಾಡಿಸ್ತೀಯಾ? ಅಷ್ಟಕ್ಕೂ ನಿನಗೆ ಈ ಮನೇಲಿ ಅಂಥ ಗಂಧಂಧಾರಿ ಕೆಲಸನಾದ್ರೂ ಏನಿದೆ? ಇರೋದೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ, ಅದಕ್ಕೂ ನಿನಗೆ ಸಹಾಯಕ್ಕೆ ಇನ್ನೊಬ್ರು ಬೇಕಾ? ಒಬ್ಳೇ ಎಲ್ಲ ಮ್ಯಾನೇಜ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೋ. ಸೀಮಾ ಬಾಮ್ಮ, ನಾನು ನಿನಗೆ ತಲೆಗೆ ಜಂಡು ಬಾಂಬ್ ಹಚ್ಕೊಡ್ತೀನಿ, ಬಾ. ಪಲ್ಲವಿ ಏನೂ ಮಾತಾಡದೆ ಒಬ್ಳೇ ಎಲ್ಲ ಕೆಲಸನೂ ಮಾಡ್ಕೋತಾಳೆ. ಸೀಮಾ, ಯಾಕೋ ನಿಂದು ಜಾಸ್ತಿ ಆಯಿತು. ನಾನು ಇವತ್ತು ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯಾ ಅಂತ ಸಹಿಸ್ಕೋತಾನೆ ಬಂದೆ. ಆದರೆ ಇಲ್ಲ, ದಿನೇ ದಿನೇ ನಿಂದು ಕೆಟ್ಟ ಬುದ್ಧಿ ಯಾಕೋ ಜಾಸ್ತಿನೇ ಆಗ್ತಾ ಇದೆ. ಇನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇವಳು ಇಲ್ಲಿಗೆ ಬಂದಿದ್ದು ಎಷ್ಟು ಸಮಯ ಆಯಿತು, ವಾಪಸ್ ಹೋಗೋ ಬಗ್ಗೆ ಮಾತು ಆಡ್ತಾ ಇಲ್ಲ. ಅಷ್ಟಕ್ಕೂ ಇವಳು ಯಾಕೆ ಗಂಡನ ಮನೆಯಿಂದ ಬಂದಿಲ್ಲಿದ್ದಾಳೆ? ಅವಳು ಹೇಳೋ ಕಾರಣನಂತೂ ನಾನು ನಂಬಲ್ಲ. ಖಂಡಿತ ಅವಳೇನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನಿಜ ಏನು ಅಂತ ತಿಳ್ಕೊತೀನಿ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಿದ್ದು ಜಾಸ್ತಿ ಆಯಿತು. ನಾನು ಸುಮ್ಮನೆ ಇದ್ದಷ್ಟು ಇವಳು ನನ್ನ ಮೇಲೆ ಸವಾರಿ ಮಾಡಕ್ಕೆ ಬರ್ತಾ ಇದ್ದಾಳೆ. ಏನು ಮಾಡಲಿ? ಹಾಂ, ಇವಳು ಅತ್ತೆಗೆ ಫೋನ್ ಮಾಡ್ತೀನಿ, ಅದೇ ಸರಿ. ಪಲ್ಲವಿ ತಕ್ಷಣ ಸೀಮಾ ಅತ್ತೆಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಅವಳ ಹತ್ರ ಹೇಳ್ತಾಳೆ. ಅಯ್ಯೋ ದೇವ್ರೆ, ಸೀಮಾ ಅಲ್ಲಿ ಬಂದು ಈ ಥರ ಎಲ್ಲ ಹೇಳಿದ್ಲ ನಮ್ಮೇಲೆ? ಅವಳು ಹೇಳೋ ಅಂಥದ್ದು ಇಲ್ಲೇನು ನಡ್ದೇ ಇಲ್ಲಮ್ಮ. ನಾವೆಲ್ಲರೂ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಇನ್ನು ಅವಳು ಹಿಂಸೆ ಕೊಡೋದು ಎಲ್ಲಿಂದ ಬಂತು? ಅವಳು ಇಲ್ಲಿಂದ ಹೋಗ್ಬೇಕಿದ್ರೆ ಯಾಕೋ ಅಮ್ಮನ ನೆನಪು ತುಂಬ ಆಗ್ತಾ ಇದೆ ಅತ್ತೆ, ನಾನು ಅಮ್ಮನ ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ಲು. ಆದರೆ ಇಷ್ಟು ದಿನ ಆದರೂ ವಾಪಸ್ ಬಂದೇ ಇಲ್ಲ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಬಂದಿಲ್ಲ ಅಂತ. ಆಂಟಿ, ಅಷ್ಟೇ ಅಲ್ಲ, ಸೀಮಾ ನಿಮ್ಮ ಬಗ್ಗೆ ಇನ್ನೂ ಬೇಕಾದಷ್ಟು ಆರೋಪ ಮಾಡಿದಾಳೆ ಇಲ್ಲಿ ಬಂದು. ಅದೇನೋ ನೀವು ಅವಳಿಗೆ ಊಟನೂ ನೆಟ್ಟಕ್ಕೆ ಕೊಡ್ತಾ ಇರಲಿಲ್ಲಂತೆ, ಅಮ್ಮನ ಮನೆಗೆ ಹೋಗ್ತೀನಿ ಅಂದರೆ ಅದಕ್ಕೂ ಬಿಡ್ತಾ ಇರಲಿಲ್ವಂತೆ, ಇನ್ನೂ ಬೇಕಾದಷ್ಟು ಹೇಳಿದಾಳೆ. ಅಯ್ಯೋ ದೇವ್ರೆ, ಅಲ್ಲಿ ಬಂದು ನಮ್ಮ ಬಗ್ಗೆ ಎಷ್ಟು ಸುಳ್ಳು ಹೇಳಿದಾಳಮ್ಮ. ಇನ್ನೂ ಅವಳನ್ನ ಅಲ್ಲೇ ಬಿಟ್ಟರೆ ಇನ್ನು ನಮ್ಮ ಬಗ್ಗೆ ಅದೆಷ್ಟೆಷ್ಟು ಸುಳ್ಳು ಹೇಳ್ತಾಳೋ ಏನೋ. ನೋಡಮ್ಮ, ನಾನು ನಾಳೆನೇ ಬರ್ತೀನಿ, ನಾಳೆನೇ ಬಂದು ಅವಳನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಸರಿ ಆಂಟಿ, ಹಾಗಾದರೆ ನಾನು ನಿನ್ನ ಫೋನ್ ಇಡ್ತೀನಿ. ಸೀಮಾ, ನಿನ್ನ ಈ ಕೆಟ್ಟ ಮುಖ ನಾಳೆ ನಿಮ್ಮಮ್ಮ ನಿಮ್ಮ ಅಣ್ಣನ ಎದುರಿಗೆ ಬಯಲಾಗುತ್ತೆ. ಆಗ ನೀನು ಏನೂ ಮಾಡ್ಕೊಳಕ್ಕಾಗಲ್ಲ. ಮಾರನೇ ದಿನನೇ ಸೀಮಾನ ಕರ್ಕೊಂಡು ಹೋಗೋಕ್ಕೆ ಅವಳ ಅತ್ತೆ ಬರ್ತಾಳೆ. ಸೀಮಾ ತಾಯಿ ಮತ್ತೆ ಅಣ್ಣನ ಹತ್ರ ಅವಳ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಸೀಮಾಳ ಈ ಕೆಟ್ಟ ವರ್ತನೆ ಬಗ್ಗೆ ಕೇಳಿ ಅವಳ ತಾಯಿ ಮತ್ತೆ ಅಣ್ಣನಿಗೆ ಅವಳ ಮೇಲೆ ತುಂಬಾನೇ ಕೋಪ ಬರುತ್ತೆ. ಇಬ್ರು ಅವಳಿಗೆ ತುಂಬಾನೇ ಬೈತಾರೆ, ಬುದ್ಧಿ ಹೇಳ್ತಾರೆ. ಸೀಮಾ ತಾನು ಮಾಡಿರೋ ತಪ್ಪಿಗೆ ತಲೆ ತಗ್ಸಿ ನಿಂತ್ಕೊಂಡಿರ್ತಾಳೆ. ನಡಿ ನಡಿ, ನಿಮ್ಮ ಅತ್ತೆ ಜೊತೆ ನಿನ್ನ ಗಂಡನ ಮನೆಗೆ. ನೀನು ಇಷ್ಟು ದಿನ ಇಲ್ಲಿದ್ದು ಮಾಡಿರೋ ಗನಂಧಾರಿ ಕೆಲಸ ಸಾಕು, ಹೋಗ್ತಾ ಇರೋ. ಸೀಮಾ ಅವಳ ಅತ್ತೆ ಜೊತೆ ಗಂಡನ ಮನೆಗೆ ಹೋಗ್ತಾಳೆ. ಸುಮತಿ ಪಲ್ಲವಿ ಹತ್ರ ತಾನು ಮಗಳ ಮಾತು ಕೇಳಿ ಅವಳ ಜೊತೆ ನಡ್ಕೊಂಡಿರೋ ರೀತಿಗೆ ಕ್ಷಮೆ ಕೇಳ್ತಾಳೆ.
ಇದಾದ್ಮೇಲಿಂದ ಅವರ ಫ್ಯಾಮಿಲಿ ಮೊದಲಿನ ಥರ ಹ್ಯಾಪಿ ಫ್ಯಾಮಿಲಿ ಆಗಿರತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.